ಅಧ್ಯಯನಕ್ಕೆ ನಾವು ಬರುವಾಗ ನೋಡ್ತೇವೆ, ಸೈತಾನನು ನಿಜವಾಗ್ಲೂ ದೇವರನ್ನು ಯಾವತ್ತಾದರೂ ನೋಡಿದನ? ಅದು ನಮಗೆ ಪ್ರಶ್ನೆ. ಅನೇಕ ದಿವಸಗಳಿಂದ ನಾವು ನೋಡಿದ್ದೆವು. ನಮ್ಗೆ ಯಾವಾಗಲೂ ಏನಿಸ್ತದೆ, ಓ ಸೈತಾನ ದೇವರ ಜೊತೆ ಇದ್ದ. ಅಥವಾ ಅನೇಕರಿಗೆ ಪರಲೋಕದಲ್ಲಿ ಎರಡು ಶಕ್ತಿ ಉಂಟು, ಅಥವಾ ಈ ಲೋಕದಲ್ಲಿ ಅನೇಕರಿಗೆ ಏನೆಂದರೆ ಒಬ್ಬರು ದೇವರಂತಿದ್ದಾನೆ, ಒಬ್ಬರು ಸೈತಾನ ಅಂತಿದ್ದಾನೆ. ಇಬ್ಬರು ಒಬ್ಬರಿಗೊಬ್ಬರು ವಿರೋಧವಾಗಿರುವಂಥವ್ರು, ಇಬ್ಬರು ಸಮಾನವಾಗಿದ್ದಾರೆ. ಮತ್ತು ಅನೇಕರ ಮನಸ್ಸಲ್ಲಿ ಎಂಥದ್ದಿದೆ ಅಂದರೆ, ಕೆಲವು ಸಾರಿ ಸೈತಾನೇ ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳುವಂಥವ್ರು ಕೂಡ ಉಂಟು. ಯಾಕಂದರೆ ಇವತ್ತು ಈ ಲೋಕದಲ್ಲಿ ಅನ್ಯಾಯ, ಮೋಸ, ಕುತಂತ್ರಗಳು ನಡೀತಾ ಇರುವಾಗ ಸೈತಾನೇ ಮಾಡ್ತಾನೆ, ಸೈತಾನೇ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಒಂದು ಭ್ರಮೆಯಲ್ಲಿ ಕೂಡ ಅನೇಕರು ಇದ್ದಾರೆ. ಹೇಗೂ ಬೈಬಲ್ ಹೇಳೋ ಪ್ರಕಾರ ಸೈತಾನನು ದೇವರಿಗೆ ಸಮಾನನಲ್ಲ. ದೇವರು ಸೃಷ್ಟಿಕರ್ತನು, ಸೈತಾನನು ಸೃಷ್ಟಿಗೊಳಗಾಗಿರುವಂಥ ಜೀವಿ. ದೇವರು ಸರ್ವವ್ಯಾಪ್ತಿಯು ಸರ್ವಜ್ಞಾನ ಅಂತ ದೇವರು. ಸೈತಾನನು ಒಂದು ಸಮಯಕ್ಕೆ ಒಂದೇದಲ್ಲಿರುವ ಆತನಿಗೆ ಎಲ್ಲ ವಿಷಯಗಳು ತಿಳಿದಿಲ್ಲ. ಹೌದು, ಮನುಷ್ಯರಿಗಿಂತ ಸೈತಾನನು ಜ್ಞಾನಿಯಾಗಿದ್ದಾನೆ. ಯೆಶಾಯ ಯೆಹೆಜ್ಕೇಲಗೆ ನೋಡೋ ಪರಿಪೂರ್ಣ ಜ್ಞಾನಿಯಾಗಿದ್ದಾನೆ, ಪರಿಪೂರ್ಣ ಸುಂದರನೂ ಕೂಡ ಆಗಿದ್ದಾನೆ. ಆದರೆ ಎಲ್ಲವನ್ನೂ ತಿಳಿದಿಲ್ಲ. ಹೇಗೆ ಎಲ್ಲವನ್ನು ತಿಳಿದಿಲ್ವೋ, ತಿಳಿಯದೇ ಇರುವಾಗ ನಾವು ಒಂದು ವೇಳೆ ವಾಕ್ಯ ಓದದೆ ಹೋದರೆ, ವಾಕ್ಯದಲ್ಲಿರುವಂಥ ಅವನ ಬಗ್ಗೆ ಇರುವಂಥ ವಿಚಾರಗಳು ತಿಳ್ಕೊಳ್ಳೋದು ಹೋದರೆ ನಾವು ಸೈತಾನನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತೇವೆ. ನಮಗೆ ಅನ್ವಯ ಆಗುವಂಥ ವಾಕ್ಯ ತಿಳ್ಕೊಂಡು, 1 ಪೇತ್ರದಲ್ಲಿ ದೇವರ ವಾಕ್ಯದಲ್ಲಿ ಹೇಳಿದೆ, ಸೈತಾನ ಇವತ್ತು ಗರ್ಜಿಸುವ ಸಿಂಹದ ಪಾಯದಲ್ಲಿ ಓಡಾಡ್ತದೆ ಅಂದರೆ, ಇವ್ರು ರೋಡಲ್ಲಿ ಹೋಗುವಾಗ ಬರುವಾಗ ಅಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಅದೇ ನೋಡ್ತಾ ಇರ್ತಾರೆ, ಎಲ್ಲಿ ಸೈತಾನ ಗರ್ಜಿಸುವ ಸಿಂಹದ ಬರ್ತಾನೆ ಅಂತೇಳಿ. ಇಲ್ಲ, ಇವತ್ತು ಆ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಯಾವ ವಿಷಯ ತಿಳ್ಕೊಳಕ್ಕೆ ನೋಡುವಾಗ, ಸೈತಾನ ನಿಜವಾಗಲೂ ದೇವರನ್ನ ಯಾವತ್ತಾದರೂ ನೋಡಿಲ್ಲ ಅಂತೇಳಿ ಅದನ್ನು ನಾವು ನೋಡಬೇಕಾದ್ರೆ, ಮೊದಲದಾಗಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಮೊದಲದಾಗಿ ಸೈತಾನನ ಬಗ್ಗೆ ಪರಿಚಯ ಬರುತ್ತೆ. ಅಲ್ಲಿ ಸೈತಾನನ್ನು ಸರ್ಪ ಎಂಬುದಾಗಿ ಕರೆದಿರುವಂತ ನೋಡ್ತೇವೆ. ಸರ್ಪನ ಕರೆದಾಗ ಎಲ್ಲ ನೋಡ್ತೇವೆ, ಆ ಸರ್ಪ ಬಂದು ಹವ್ವಳನ್ನು ಮೊದಲಾಗಿ ವಂಚಿಸಿ ದೇವರ ಮಾತಿಗೆ ವಿರೋಧವಾಗಿ ಹೋಗುವಂತೆ ನಡೆಸಿದನು. ಹವ್ವಳು ಬೇಡವ ದೇವರು ನಿಷೇಧಿಸಿರುವಂಥ ಹಣ್ಣನ್ನು ತಿಂದಳು. ತಾನಷ್ಟೇ ಅಲ್ಲ, ತನ್ನಲ್ಲಿರುವಂಥ ಗಂಡನ ಆದಾಮನಿಗೆ ಕೊಟ್ಟಳು. ಅವರಿಬ್ಬರು ದೇವರು ಹೇಳೋ ಪ್ರಕಾರ ಹಣ್ಣು ತಿಂದ ದಿವಸ ನೀವು ಸತ್ತೇ ಸಾಯಿರಿ ಅಂತ ಹೇಳಿದ್ರೆ, ಹಣ್ಣು ತಿಂದ ತಕ್ಷಣದಲ್ಲಿ ಅವರು ಆತ್ಮಿಕವಾಗಿ ಸತ್ತು ಹೋದರು. ಕ್ರಮೇಣವಾಗಿ ಅನೇಕ ವರ್ಷಗಳ 100 ವರ್ಷಗಳ ನಂತರ ದೈಹಿಕವಾಗಿ ಸತ್ತು ಹೋದರು. ಹೀಗೆ ಆದಾಮನಿಂದಲೇ ಲೋಕದಲ್ಲಿ ಪಾಪವು ಮತ್ತು ಪಾಪದಿಂದ ಮರಣವು ಪ್ರಸರಿಸಿದೆ ಎಂಬುದಾಗಿ ರೋಮಪುರದವರಿಗೆ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಆ ಪಾಪ ಆದ ತಕ್ಷಣ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಸೈತಾನನ್ನು, ಆದಾಮ ಹವ್ವಳನ್ನು ಸುಮ್ಮನೆ ಬಿಡಲಿಲ್ಲ. ಅಲ್ಲಿ ದೇವರು ಬಂದು ಹವ್ವಳನ್ನು ಕೂಗಿ ಅವಳಿಗೆ ಕೇಳಿದ್ರು, ಏನಾಯಿತು, ಏನು ಮಾಡ್ತಿದೆ? ಯಾಕಂದರೆ ದೇವರು ಬರುವಾಗ ಆತನ ಶಬ್ದವನ್ನು, ಆತನ ವಾಯ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾನೆ, ಆತನ ಸ್ವರವನ್ನು ಕೇಳಿ ಅವ್ರು ಹೋಗಿ ಅಡಗಿಕೊಂಡ್ರು. ಆದರೆ ದೇವರವ್ರನ್ನು ಕರೆದು, ಇವೇನು ಪಾಪ, ಯಾಕೆ ನೀವು ಅಂದರೆ ಅವ್ರು ಅಡಗಿಕೊಂಡ್ರು. ಆದರೆ ಅವರು ದೇವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಬೆತ್ತಲೆ ಆಗಿದ್ದೇವೆ ಅಂತೇಳಿ ಕಂಡು ನಾವು ಮರದ ಹಿಂದೆ ಅಡಗಿಕೊಂಡಿದ್ದೇವೆ ಅಂತೇಳಿ. ದೇವ್ರು ಹೇಳಿದ, ಯಾಕೆ ಬೆತ್ತಲೆ ಆಗಿದೆ ಅಂತ ಯಾರು ಹೇಳಿದ್ರು ನಿಮಗೆ? ಯಾಕೆ ಅಡ್ಕೊಂಡಿದ್ದೆ? ತಿನ್ನಬಾರ್ದಂತ ಹೇಳಿರುವಂಥ ಹಣ್ಣನ್ನು ತಿಂದಿದ್ರು. ಹೌದು, ತಿಂದಿದ್ದೇವೆ. ನೋಡ್ತೇವೆ. ಹಾಗಾದರೆ ಅದಕ್ಕೆ ಬರಲಿಕ್ಕಿರುವಂಥ ಶಿಕ್ಷೆ ಅನುಭವಿಸ್ತಾರೆ. ಅದ್ರ ಜೊತೆಯಲ್ಲಿ ಸಾವನ್ನು ಆತ್ಮಿಕವಾಗಿ ಸತ್ತೋದ್ರೆ, ಅದರ ಜೊತೆಯಲ್ಲಿ ತಮಗಿರುವಂಥ ಸೌಲಭ್ಯಗಳನ್ನು ಕಳ್ಕೊಟ್ರು. ಅವರು ಏದೇನು ತೋಟದಿಂದ ಹೊರಗೆ ದಬ್ಬಲ್ಪಟ್ಟರು. ಜೀವ ಫಲವೃಕ್ಷದಿಂದ ಅವರು ದೂರ ಹೋಗಬೇಕಾಯಿತು. ತಿರುಗಿ ಅವ್ರು ಏದೇನು ತೋಟ ಪ್ರವೇಶಿಸಿದಂತೆ ದೇವರು ಅಗ್ನಿ ದೂತರನ್ನು ಕಾವಲುಗಾರನಾಗಿಟ್ಟರು. ಇವೆಲ್ಲ ಸಂಗತಿಗಳಾಯಿತು. ಆದರೆ ಹವ್ವಳನ್ನು, ಆದಾಮನನ್ನು ದೇವರು ಶಿಕ್ಷಿಸುವಾಗ ಜೊತೆಲಿ ಹೇಳ್ತಾನೆ, ಇನ್ಮೇಲೆ ನೀನು ಬೆವರು ಸುರಿಸಿ ವ್ಯವಸಾಯ ಮಾಡಬೇಕು. ಭೂಮಿಯಲ್ಲಿ ಕಳೆಗಳು ಉಟ್ಕೊಳ್ತೇವೆ, ಅದನ್ನು ನೀನು ಸರಿಪಡಿಸ್ಬೇಕು. ಅವುಗಳ ಕಳೆಗಳು ತೆಗೆದಾಗಲೇ ನಿನಗೆ ಫಲ ಸರಿಯಾಗಿ ಬರೋಕ್ಕೆ ಸಾಧ್ಯತೆ ಉಂಟು. ಮತ್ತು ಅವಳಿಗೆ ನೀನು ಅಂದರೆ ನೋವು ಮಕ್ಕಳು ಜನಿಸುವಾಗ ಪ್ರಸವ ವೇದನೆಯನ್ನು ಅನುಭವಿಸ್ತೆ ಅಂತ ಹೇಳಿ ಕೂಡ ದೇವರು ಹೇಳ್ತಾರೆ. ಇಲ್ಲಿ ಹೋದರೆ ಅಂಥ ಒಂದು ಪರಿಸ್ಥಿತಿ ಇರಲಿಲ್ಲ ಅನಿಸುತ್ತೆ. ಅದ್ರ ಜೊತೆಲಿ ನೋಡ್ತೇವೆ, ಸೈತಾನನಿಗೂ ದೇವರು ಶಪಿಸಿದನು. ಸೈತಾನಿಗೆ ದೇವರು ಹೇಳ್ತಾನೆ, ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಮತ್ತು ನೋಡ್ತೇವೆ, ಇನ್ನು ಮೇಲೆ ನೀನು ಹೊಟ್ಟೆ ಮೇಲೆ ಹರಿದಾಡುವೆ, ಮಣ್ಣನ್ನೇ ತಿನ್ನುವೆ, ಮಣ್ಣೇ ಆಹಾರ ಅಂತ ತಕ್ಷಣ ಇಲ್ಲಿ ನಾವು ಅದರ ಬಗ್ಗೆ ನಾವು ನೋಡಿದ್ದೇವೆ. ಸೈತಾನ ಸರ್ಪ ಅಂತ ತಕ್ಷಣ ಮೊದಲು ಸರ್ಪಕ್ಕೆ ಕಾಲಿತ್ತು, ಅವ್ನು ನಡ್ಕೊಂಡು ಓಡಾಡ್ತಿದ್ದ. ದೇವ್ರ ಶಾಪ ಕೊಟ್ಟ ತಕ್ಷಣ ಕಾಲುಗಳು ಹೋಯ್ತು, ಹೊಟ್ಟೆ ಮೇಲೆ ಓಡಾಡಿ ಶುರು ಮಾಡೋದು ಅಲ್ಲಿ ಹೇಳಿಲ್ಲ. ದೇವರು ಸೈತಾನನಿಗೆ ಸರ್ಪ, ಪುರಾತನ ಸರ್ಪ ಎಂಬುದಾಗಿ
ಆ ಹೆಸರಿಂದ ಗುರುತಿಸ್ತಾನೆ ಹೊರತು ಆತನಿಗೆ ಹಾವಿಗೆ ಮೊದಲು ಕಾಲಿತ್ತು ಆಮೇಲೆ ಹೋಯಿತು ಆ ರೀತಿ ವಾಕ್ಯ ಹೇಳ್ತಲ್ಲ. ಮತ್ತು ಹೊಟ್ಟೆ ಮೇಲೆ ಹರಿದಾಡಿ ಮಣ್ಣನ್ನೇ ತಿನ್ನುವೆ ಅಂತ ಹೇಳುವಾಗ ನಿನಗಿರುವಂಥ ಸ್ಥಾನಮಾನಗಳನ್ನು ಕಳ್ಕೊಂಡು ಕೇವಲ ಏನಂತಾರೆ ಭೂಮಿಗೆ ನೆಲಕ್ಕೆ ಸಮಾನವಾಗಿ ಮಣ್ಣು ತಿನ್ನುವಂಥ ಸ್ಥಿತಿಗೆ ನಿನ್ನನ್ನು ತಳ್ಳಿದ್ದೇನೆ ಅಂತ ಹೇಳಿ ದೇವರು ಶಪಿಸಿದರು. ಅಂದರೆ ಇವೆಲ್ಲ ನೋಡುವಾಗ ನಮ್ಮೆಲ್ಲರಿಗೂ ಆಲೋಚನೆ ಬರುವಂಥದ್ದು ಏನಂದರೆ, ಓ ದೇವರು ಮುಂದೆನೇ ನಿಂತ್ಕೊಂಡು ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದ, ಸೈತಾನನೆಲ್ಲ ನೋಡ್ದ ಅಂತೇಳಿ ನಮ್ಮ ಆಲೋಚನೆಗೆ ಬರುತ್ತೆ. ಆದರೆ ಆ ವಾಕ್ಯದಲ್ಲಿ ನೋಡುವಾಗ ಸೈತಾನನೆಂದು ದೇವರು ನೋಡಿಲ್ಲ. ಯಾಕಂದರೆ ನಾವು ನೋಡ್ತೇವೆ ಯೋಹಾನ 1:18 ನೋಡುವಾಗ ಕುಮಾರ ಅಂತ ಯೇಸುಕ್ರಿಸ್ತನೇ ಹೇಳ್ತಾನೆ, ತಂದೆಯಾದಂಥ ದೇವರನ್ನು ಯಾರೂ ಎಂದು ಕಂಡಿಲ್ಲ, ಆತನ ಎದೆಲಿರುವಂಥ ಏಕೈಕ ಕುಮಾರ ಅಂತ ನಾನೇ ಅದನ್ನು ನಿಮಗೆ ತಿಳಿಪಡಿಸ್ತೇನೆ. ದೇವರನ್ನು ಯಾರು ಎಂದು ನೋಡಿಲ್ಲ, ನೋಡೋದಕ್ಕೆ ಸಾಧ್ಯ